ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯಗೊಳಿಸಿ ಕೇರಳ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಇದು ಕನ್ನಡಿಗರು ಅಂದ್ರೆ ಕಾಸರಗೋಡಲ್ಲಿ ಇರುವಂತಹ ಗಡಿನಾಡ ಕನ್ನಡಿಗರಿಗೆ ಗದಾಪ್ರಹಾರವನ್ನ ಮಾಡೋದಕ್ಕೆ ಕೇರಳ ಸರ್ಕಾರ ಮುಂದಾಯಿತಾ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಹಲವು ದಶಕಗಳಿಂದಲೂ ಕೂಡ ಕಾಸರಗೋಡು ಕರ್ನಾಟಕದ್ದೇ ಅನ್ನುವಂತಹ ಧ್ವನಿ ಏನಿದೆ, ಆ ಒಂದು ಕೂಗೇನಿದೆ ಇದ್ದೇ ಇದೆ ದೊಡ್ಡ ಮಟ್ಟದಲ್ಲಿ. ಈಗ ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸುವುದಕ್ಕೆ ಪ್ರಥಮ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಮಸೂದೆಯನ್ನ ಅಲ್ಲಿನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿರುವಂತದ್ದು. ಆ ಮಸೂದೆ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಕರ್ನಾಟಕದಲ್ಲೂ ಕೂಡ ಇದನ್ನ ಖಂಡನೆ ವ್ಯಕ್ತಪಡಿಸಲಾಗ್ತಾ ಇದೆ, ಸಹಜವಾಗಿ ಖಂಡಿಸಲಾಗ್ತಾ ಇದೆ. ನಿನ್ನೆ ತಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟರು. ಒಂದು ರೀತಿಯಾಗಿ ಅಂದ್ರೆ ಕೇರಳ ಸಿಎಂ ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು, ಸವಿಸ್ತಾರವಾದಂತಹ ಪತ್ರವನ್ನ ಬರೆದಿದ್ದು ಸದ್ಯಕ್ಕೆ ನಡೀತಾ ಇದೆ. ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ, ಗಡಿನಾಡ ಕನ್ನಡಕ್ಕೆ ಕುತ್ತು ಸಿಎಂ ಪತ್ರ ಪಾಠ. ಭಾಷಾ ಸಮಸ್ಯೆ ಇತ್ಯರ್ಥಕ್ಕಿರೋ ಸೂತ್ರವೇನು? ಗಡಿನಾಡ ಕನ್ನಡಕ್ಕೆ ಕುತ್ತು. ಕಾಸರಗೋಡು ಕರ್ನಾಟಕದ ಇದು ಹಲವು ದಶಕಗಳಿಂದ ಕೇಳಿ ಬರ್ತಾ ಇರುವಂತಹ ಕೂಗು. ಅಲ್ಲಿ ಕನ್ನಡಿಗರಿದ್ದಾರೆ, ಕನ್ನಡವನ್ನೇ ಉಸಿರಾಡೋರಿದ್ದಾರೆ. ಬೈ ಚಾನ್ಸ್ ಆಗಿ ಕೇರಳಕ್ಕೆ ನಮ್ಮ ಕಾಸರಗೋಡು ಸೇರಿದ್ರೂ ಕೂಡ ಅಲ್ಲಿ ಈಗಲೂ ಕನ್ನಡವೇ ಸಾರ್ವಭೌಮವಾಗಿದೆ. ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಈಗ ಕೇರಳ ಸಿಎಂ ಅವರ ಕಡೆಯಿಂದ ಕನ್ನಡದ ಮೇಲೆ ಬುಲ್ಡೋಸರ್ ಹತ್ತಿಸೋ ಪ್ರಯತ್ನ ನಡೆದಿದೆ. ಮತ್ತೊಂದು ಕಡೆ ವಿಚಾರವಾಗಿ ಕರ್ನಾಟಕ ಸಿಎಂ ಕೇರಳ ಸಿಎಂಗೆ ಟಕ್ಕರು ಕೊಟ್ಟಿದ್ದಾರೆ. ಗಡಿನಾಡ ಕನ್ನಡಿಗರಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಈ ವಿಚಾರವನ್ನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಕೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಸರ್ವಪಕ್ಷ ಸಭೆ ಕರೆಯೋ ಸಾಧ್ಯತೆಯೂ ಕೂಡ ಇದೆ. ಇದ್ರೂ ಇರುತ್ತೆ ಅಂದ್ರೆ ಕರೆಯುತ್ತೆ ಸಹಜವಾಗಿ. ಇದೆಲ್ಲದರ ನಡುವೆ ಇವತ್ತು ಮಂಗಳೂರಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಸರಗೋಡಿನ ಕನ್ನಡಿಗರು ಭೇಟಿ ಮಾಡಿ ಅಲ್ಲಿ ಆಗ್ತಾ ಇರುವಂತಹ ಸದ್ಯದ ಬೆಳವಣಿಗೆಗಳನ್ನ ವಿವರಿಸಿದ್ದಾರೆ. ಇದರ ಜೊತೆಗೆ ಕಾಸರಗೋಡಲ್ಲಿ ಕನ್ನಡ ಉಳಿವಿಗಾಗಿ ಆಗ್ರಹಿಸಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ. ಪತ್ರಗಳನ್ನ ಬರೆದ್ರೆ ಸಾಕಾಗೋದಿಲ್ಲ. ಸಿದ್ದರಾಮಯ್ಯ ಹೇಳಿದ್ರ ಕೇರಳ ಸರ್ಕಾರನ ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇದು ಕನ್ನಡದ ಪ್ರಶ್ನೆ. ಚುನಾವಣೆ ಹೊಸ್ತಿಲಲ್ಲಿರೋ ಕೇರಳ ಸರ್ಕಾರ ಬಲವಂತವಾಗಿ ಕನ್ನಡಿಗರ ಮೇಲೂ ಮಲಯಾಳಂ ಹೇರಲು ಹೊರಟಿರೋ ನಿರ್ಧಾರದ ವಿರುದ್ಧ ಇಡೀ ಕರ್ನಾಟಕ ಸೆಟೆದು ನಿಂತಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ನಿರ್ಧಾರದಿಂದ ಗಡಿನಾಡಲ್ಲಿ ಕನ್ನಡಕ್ಕೆ ಬಂದಿರೋ ಕುತ್ತು ನಿವಾರಣೆ ಸವಾಲಾಗಿದೆ. ಒಂದೆಡೆ ವಿಪಕ್ಷಗಳ ಸಿಟ್ಟು, ಮತ್ತೊಂದೆಡೆ ಜನರ ಆಕ್ರೋಶದಿಂದ ಬಚಾವಾಗಲು ಈಗ ರಾಜ್ಯ ಸರ್ಕಾರ ಹೊಸ ದಾಳ ಬುರುಳಿಸಿದೆ. ಕಾಸರಗೋಡನ್ನು ಕರ್ನಾಟಕದ ಸಾಂಸ್ಕೃತಿಕ ಭಾಗವಾಗಿಸಲು ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಇದಕ್ಕಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ. ಕರ್ನಾಟಕಕ್ಕೆ ಕಾಸರಗೋಡು ಭಾವನಾತ್ಮಕ ಸಂಬಂಧ ಆಗಿದೆ ಅಂತ ಅಲ್ಲಿನ ಜನರ ವಿಶ್ವಾಸ ಗಳಿಸಲು ಯೋಜನೆ ರೂಪಿಸಲಾಗ್ತಿದೆ. ಅದರಂತೆ ಕಾಸರಗೋಡಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಅನುದಾನ ನೀಡುವುದು, ರಾಜ್ಯ ಪ್ರಶಸ್ತಿಯಲ್ಲಿ ಕಾಸರಗೋಡು ಕನ್ನಡಿಗರ ಪರಿಗಣನೆ ಮಾಡುವುದು, ಈ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಭಾಗ ಅಂತ ಸಂದೇಶ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ ಕಾಸರಗೋಡಿಗೆ ತೆರಳಿ ಅಲ್ಲೇ ಈ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇನ್ನು ರಾಜ್ಯ ಸರ್ಕಾರದ ಈ ನಡೆಯಿಂದಾಗಿ ಅನುದಾನ ಹಂಚಿಕೆಗೆ ಕೇರಳ ಖ್ಯಾತೆ ತೆಗೆಯುವ ಸಾಧ್ಯತೆ ಇದೆ. ಹೀಗಾಗಿ ಗಡಿ ವಿವಾದ ಉದ್ಭವವಾಗುವ ಲಕ್ಷಣಗಳು ಇರೋದ್ರಿಂದ ಎಚ್ಚರಿಕೆಯ ಹೆಜ್ಜೆ ಇಡಲು ನಿರ್ಧರಿಸಲಾಗಿದೆ. ಕೇರಳ ಸಿಎಂಗೆ ಸಿಎಂ ಸುದೀರ್ಘ ಪತ್ರ. ಕೇರಳದ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿರೋದ್ರ ಬಗ್ಗೆ ಕೇರಳ ಸಿಎಂಗೆ ಸಿದ್ದರಾಮಯ್ಯ ಸುದೀರ್ಘ ಪತ್ರ ಬರೆದಿದ್ದಾರೆ. ಇನ್ನು ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ಪ್ರಥಮ ಭಾಷೆ ಮಾಡಿದ್ದೀರಿ. ಈ ಮಸೂದೆಯ ಬಗ್ಗೆ ನನ್ನ ಗಂಭೀರ ಕಳವಳವನ್ನು ತಿಳಿಸಲು ಬಯಸುತ್ತೇನೆ. ಭಾಷಾ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ, ಅದು ಗುರುತು, ಘನತೆ ಪ್ರತೀಕ ಆಗಿರುತ್ತೆ.
ಈ ರೀತಿ ಭಾಷಾ ನೀತಿ ಹೇರುವ ಮೂಲಕ ಶೈಕ್ಷಣಿಕ ಪರಿಸರ ವ್ಯವಸ್ಥೆಯನ್ನ ಅಸ್ತವ್ಯಸ್ತಗೊಳಿಸುವ ಅಪಾಯ ಉಂಟು ಮಾಡುತ್ತದೆ. ನಮ್ಮ ಸಂವಿಧಾನವು ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುತ್ತದೆ. 29 ಮತ್ತು 30ನೇ ವಿಧಿಗಳು ಭಾಷೆಯನ್ನು ಸಂರಕ್ಷಿಸುವ ಮತ್ತು ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕನ್ನ ಖಾತರಿಪಡಿಸುತ್ತವೆ. 350 ವಿಧಿಯು ಮಾತೃಭಾಷೆಯ ಬೋಧನೆಗಾಗಿ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸುತ್ತದೆ ಮತ್ತು 350 ವಿಧಿಯು ಅಲ್ಪಸಂಖ್ಯಾತ ಭಾಷಾ ಹಿತಾಸಕ್ತಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ರಾಜ್ಯಕ್ಕೆ ವಹಿಸುತ್ತದೆ. ಯಾವುದೇ ಶಾಸಕಾಂಗ ಕ್ರಮವು ಸಾಂವಿಧಾನಿಕ ಕಾನೂನುಬದ್ಧತೆಯನ್ನು ಮಾತ್ರವಲ್ಲದೆ ಸಾಂವಿಧಾನಿಕ ನೈತಿಕತೆಯನ್ನು ಪ್ರತಿಬಿಂಬಿಸಬೇಕು. ಈ ಮಸೂದೆ ಅಂಗೀಕಾರವಾದರೆ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ನಮ್ಮ ಗಣರಾಜ್ಯದ ಬಹುಮತದ ಚೈತನ್ಯಕ್ಕಾಗಿ ಕರ್ನಾಟಕವು ನಮಗೆ ಲಭ್ಯವಿರುವ ಪ್ರತಿಯೊಂದು ಸಾಂವಿಧಾನಿಕ ಹಕ್ಕನ್ನು ಚಲಾಯಿಸುವ ಮೂಲಕ ಅದನ್ನು ವಿರೋಧಿಸುತ್ತದೆ. ಇಂತಿ ನಿಮ್ಮ ವಿಶ್ವಾಸಿ ಸಿದ್ದರಾಮಯ್ಯ, ಕರ್ನಾಟಕ ಮುಖ್ಯಮಂತ್ರಿ. ಕೇರಳ ಸಿಎಂಗೆ ಸುದೀರ್ಘ ಪತ್ರ ಬೆನ್ನಲ್ಲೇ ಅತ್ತ ಎಕ್ಸ್ನಲ್ಲೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹೀಗಂತ ಎಕ್ಸ್ನಲ್ಲಿ ಪಿಣರಾಯಿ ವಿಜಯನ್ ಪ್ರತಿಕ್ರಿಯಿಸಿದ್ದಾರೆ. ಕಾಯ್ದೆ ಬದಲಾವಣೆಯಾಗ್ಲಿ ಮಾರ್ಪಾಡು ಬಗ್ಗೆಯಾಗ್ಲಿ ಯಾವುದೇ ಚಕಾರ ಗೆತ್ತಿಲ್ಲ. ಇನ್ನು ಕೇರಳ ನಿರ್ಧಾರದ ವಿಚಾರ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಕೇರಳ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ, ಇಲ್ಲಿ ಕನ್ನಡದ ಪ್ರಶ್ನೆ. ಅಲ್ಲಿ ಮಲಯಾಳಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು. ಆದರೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು. ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು, ವ್ಯವಹಾರ, ಬಿಸ್ನೆಸ್ಸು, ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ. ಯಾರು ಮಲಯಾಳಂ ಮಾತಾಡೋರಿಗೆ, ಅವರಿಗೆ ಕನ್ನಡನೂ ಸ್ವಲ್ಪ ಅವ್ರು ಕಲ್ತ್ಕೊಂಡ್ರೆ ಒಳ್ಳೇದಲ್ವಾ? ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದ್ರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದ್ರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಇತ್ತೀಚಿನ ದಿನಗಳಲ್ಲಿ ಕೇರಳ ಸರ್ಕಾರ ಕರ್ನಾಟಕದ ವಿಚಾರಕ್ಕೆ ತಲೆ ಹಾಕ್ತಿರೋದು ನೋಡ್ತಿದ್ರೆ ಯಾಕೆ ಕೇರಳದಲ್ಲಿ ಈಗಿರೋ ಸರ್ಕಾರಕ್ಕೆ ಮತ್ತೆ ಸೋಲ್ತೀವಿ ಅನ್ನೋ ಭಯ ಬಂದಿದ್ಯಾ ಏನು ಅಂತ? ನಾವು ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದು ಬಿಡ್ತೀವಿ, ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ನ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶ ಕೇರಳ ಅವ್ರದ್ದು ಬಿಟ್ಟರೆ ಮತ್ತೇನೂ ಅಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲ. ಕೆಸಿ ವೇಣುಗೋಪಾಲ್ ಕಿವಿ ಹಿಂಡಬೇಕು ಅಂತ ಕಿಡಿ. ಕನ್ನಡದ ಮೇಲೆ ಕೇರಳ ಸರ್ಕಾರ ಗದಾ ಪ್ರಹಾರ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕನ್ನಡ ಶಾಲೆಗಳನ್ನು ಉಳಿಸಲು ಸಿಎಂ ಕೇವಲ ಪತ್ರ ಬರೆದರೆ ಸಾಲದು. ಕೋಗಿಲು ವಿಚಾರದಲ್ಲಿ ಕೆಸಿ ವೇಣುಗೋಪಾಲ್ ಮಾತಿಗೆ ಎದ್ನೋ ಬಿದ್ನೋ ಅಂತ ಕ್ರಮ ಕೈಗೊಂಡ್ರಲ್ಲ. ಈಗ ಕೆಸಿ ವೇಣುಗೋಪಾಲ್ ಕಿವಿ ಹಿಂಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನ ಬರೆದ್ರೆ ಸಾಕಾಗೋದಿಲ್ಲ. ನಿಮ್ಮ ಕೆಸಿ ವೇಣುಗೋಪಾಲ್ ಅವರ ಕಿವಿಯನ್ನ ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನ ರಕ್ಷಣೆ ಮಾಡುವಂತದ್ದಾಗ್ಲಿ, ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂತದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿದ್ರು. ಅದೇ ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್. ಅದು ಕಾರಣ ಹತ್ರ ಆಗಲ್ಲ. ಅವ್ರು ಹಂಗೆ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು. ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಯಾಕೆ ಹೇಳಿಲ್ಲ? ಖಾರ ಅಲ್ಲ, ಉಪ್ಪು ಖಾರ ಎರಡು ಸೇರ್ಸ್ ಹಾಕ್ಬೇಕು, ಅವಾಗೆ ಅವ್ರು ಭಯ ಬಿಡೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇರಳ ಸರ್ಕಾರ ಹೇಳಲ್ಲ. ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಟ್ಟಿದೆ. ಆದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ನವರ ಜೊತೆಯಲ್ಲಿ ಸೇರಿ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಏನು ನೀತಿ ಸಿದ್ಧಾಂತಗಳಿವೆ ಅದು ಕಾಂಗ್ರೆಸ್ ಮೂಲಕ ಈ ದೇಶದ ಮೇಲೆ ಏರ್ತಾರೆ. ಇದು ಕೂಡ ಒಂದು ತಪ್ಪು ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಕಮ್ಯುನಿಸ್ಟ್ನವರ ಮಾತುಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎದುರುತ್ತಾ ಇದೆ.
ಯಾವುದೇ ಭಾಷಾ ದ್ವಂದ್ವ ನೀತಿಯನ್ನು ಅನುಸರಿಸೋದಲ್ಲ. ಸಂವಿಧಾನಿಕವಾಗಿ ಅದು ಕೇರಳ ಸರ್ಕಾರ ಮಾಡಿದ ತಪ್ಪು. ಹಿಂದೆಯೂ ಕೂಡ ಅವರು ಒಂದು ಸರಿ ತಂದಾಗ ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರು ಆ ಮಸೂದೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಪುನಃ ಅದು ಚುನಾವಣೆಗೋಸ್ಕರ ಅವರು ನಾಟಕ ಆಡ್ತಾ ಇದ್ದಾರೆ ಕೇರಳದಲ್ಲಿ. ಇವತ್ತು ನಾಳೆ ಹೇಳ್ಬೋದು, ಈಗ ಸಿದ್ದರಾಮಯ್ಯನವರೇನೋ ಪತ್ರ ಬರೆದಂತೆ ಇವತ್ತು ನಾಳೆ ಕೆ ಸಿ ವೇಣುಗೋಪಾಲ್ ಬಿಡ್ರಿ ಬೇಡ ಯಾಕೆ ಅದು ಸುಮ್ಮನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ವಾಪಸ್ ತಗೋಬೋದು. ಆದರೆ ನಾವ್ಯಾರು ಅದ್ರ ಪರವಾಗಿ ಇರಲ್ಲ, ಆ ಮಸೂದೆಯ ವಿರುದ್ಧ ಇರ್ತೇವೆ. ಕನ್ನಡ ಶಾಲೆಗಳನ್ನ ಬಂದ್ ಮಾಡುವಂಥದ್ದು, ಕನ್ನಡವನ್ನ ಕಡ್ಡಾಯ ಇದ್ದಂತ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನಂಥದ್ದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ, ಅದರ ವಿರೋಧ ಆಗ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಜನವರಿ 12ರಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ನಿರ್ಧರಿಸಲಾಗಿದೆ. ನಾವು ಕಾಸರಗೋಡು ಗಡಿ ಮಂಗಳೂರು ಕಡೆಯಿಂದ, ಈ ಮೈಸೂರು ಕಡೆಯಿಂದ ವಯನಾಡು ಗಡಿ ಸುಲ್ತಾನ್ ಬತ್ತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ. ನಾಳೆ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ರಾಜಭವನದ ಮುಂದೆ ಹೋರಾಟ. ಭಾಷಾ ವಿಚಾರದಲ್ಲಿ ಕನ್ನಡಿಗರ ಮೇಲೆ ಸದಾ ಒಂದಿಲ್ಲೊಂದು ರೀತಿಯ ದೌರ್ಜನ್ಯ ನಡೀತಲೇ ಇದೆ. ಒಂದೆಡೆ ಹಿಂದಿ ಹೇರಿಕೆ, ಮತ್ತೊಂದೆಡೆ ಸುತ್ತಮುತ್ತಲ ರಾಜ್ಯಗಳ ಭಾಷಾ ವ್ಯಾಮೋಹ ಕನ್ನಡ ಭಾಷೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಸೃಷ್ಟಿಸಿರೋದು ಸುಳ್ಳಲ್ಲ. ಸದ್ಯ ಉದ್ಭವಿಸಿರೋ ಕೇರಳ ಗಡಿನಾಡ ಕನ್ನಡಿಗರ ಮೇಲಿನ ಮಲಯಾಳಂ ಬಲವಂತ ಹೇರಿಕೆ ಸಮಸ್ಯೆಗೆ ಸರಕಾರ ಯಾವ ರೀತಿ ತಾರ್ಕಿಕ ಅಂತ್ಯ ಹಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.